ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವು ಸಾಕಷ್ಟು ಜನ ಆಗ್ಲೇ ಕಮೆಂಟ್ ಆಗ್ತಾ ಇರಾ, ಗೃಹಲಕ್ಷ್ಮಿ ಯೋಜನೆ ಅಡಿ 21ನೇ ಕಂತಿನ ಹಣ ನಮ್ಮ ಖಾತೆಗೆ ಇನ್ನೂ ಬಂದು ಜಮೆ ಆಗಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೋಡಿದ್ರೆ 2ನೇ ವಾರದಲ್ಲೇ ಬರುತ್ತೆ ಅಂತ ಹೇಳಿದ್ರು. ಹಾಗಾದ್ರೆ ಇವಾಗ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವ ಅನ್ನೋದು ನಿಮಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಮತ್ತೆ ಇದ್ರ ಜೊತೆಗೆ ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಅಡಿ ಸಾಕಷ್ಟು ಒಂದು ಹೊಸ ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಹಾಗಾದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನೇನು ಚೇಂಜಸ್ ಆಗ್ತಿದೆ ಮತ್ತೆ ನಿಮಗೆ 2,000 ರೂಪಾಯಿ ಯಾವಾಗ ಬರುತ್ತೆ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 21ನೇ ಕಂತಿನ ಹಣನ ಜುಲೈ 2ನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಸರಿನಾ? ಇದನ್ನೆಲ್ಲರೂ ಕೂಡ ನೀವು ನೋಡಿರ್ತೀರಾ, ಎಲ್ಲ ನ್ಯೂಸ್ ಚಾನೆಲ್ಸಲ್ಲೂ ಕೂಡ ಬಂದಿತ್ತು. ಇವಾಗ ನಿಮ್ಗೆಲ್ಲರಿಗೂ ಕೂಡ ಇರುವಂಥ ಪ್ರಶ್ನೆ ಏನಂದ್ರೆ, ಇವಾಗ 21ನೇ ಕಂತಿನ ಹಣ ಇವಾಗ ಏನಾದರೂ ಬಿಡುಗಡೆ ಆಗಿದೆಯಾ ಆಗಿಲ್ಲವ ಅನ್ನೋದೇ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಆಗಿ ಉಳಿದಿರುತ್ತೆ. ಮತ್ತೆ ಇಲ್ಲಿ ಸಾಕಷ್ಟು ಜನಕ್ಕೆ 20ನೇ ಕಂತಿನ ಹಣನೂ ಕೂಡ ಬಂದಿರಲ್ಲ. ಹಾಗಾದ್ರೆ 20ನೇ ಕಂತಿನ ಹಣ ಯಾವಾಗ ಬರುತ್ತೆ, 21ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇವಾಗ ಏನಾದರೂ ಬಿಡುಗಡೆ ಆಗಿದೆಯಾ ಆಗಿಲ್ವಾ, ಮತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ಏನೇನು ಚೇಂಜಸ್ ಆಗ್ತಿದೆ ಎಲ್ಲದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ಏನೇನು ಚೇಂಜಸ್ ಆಗ್ತಿದೆ ಅಂದರೆ, ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣನ ಮೊದಲೆಲ್ಲ ಏನು ಮಾಡ್ತಿತ್ತು ಅಂದರೆ ರಾಜ್ಯ ಸರ್ಕಾರ 3 ತಿಂಗಳು ಹಣನ ಅಡ್ವಾನ್ಸ್ ಆಗಿ ಬಿಡುಗಡೆನ ಮಾಡ್ತಿದ್ರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಆದರೆ ಇವಾಗ ಏನು ಮಾಡೋಣ ಅಂತ ಪ್ಲಾನ್ ಅಪ್ ಮಾಡ್ಕೊಂಡಿದ್ದಾರೆ ಅಂದರೆ, 3 ತಿಂಗಳಿಗೆ ಒಂದ್ಸಲಿ ಬಿಡುಗಡೆನ ಮಾಡೋಣ ಅಂತ ಪ್ಲಾನ್ ಅಪ್ ಮಾಡ್ಕೊಂಡಿದ್ದಾರೆ. ಅಂದರೆ 3 ತಿಂಗಳು ಆದಮೇಲೆ ಇವಾಗ ಹಣ ಬಿಡುಗಡೆ ಮಾಡಬೇಕು, ಆ ರೀತಿ ಒಂದು ಪ್ಲಾನ್ ಅಪ್ ನಡೀತಿದೆ. ಯಾಕೆಂದರೆ ಇವಾಗ ರಾಜ್ಯ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ, ಟ್ರೆಜರಿಯಿಂದ ಡೈರೆಕ್ಟ್ ಆಗಿ ಅಮೌಂಟ್ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರ್ತಿತ್ತು. ಅದಾದ್ಮೇಲೆ ಮಹಿಳೆಯರಿಗೆ ಹಣ ಡೈರೆಕ್ಟ್ ಆಗಿ ಹಣ ಬಂದು ಜಮೆ ಆಗ್ತಿತ್ತು. ಆದರೆ ಇವಾಗ ಏನಾಗಿದೆ ಅಂದರೆ, ಹಣ ಇವಾಗ ಟ್ರೆಜರಿಯಿಂದ ತಾಲೂಕು ಪಂಚಾಯಿತಿಗಳಿಗೆ ಹೋಗುತ್ತೆ, ತಾಲೂಕು ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದರೆ ಮಹಿಳೆಯರಿಗೆ ಹಣ ಬಂದು ಜಮೆ ಆಗುತ್ತೆ. ಅಷ್ಟು ಎಲ್ಲ ಕೂಡ ಪ್ರೋಸೆಸ್ ಆಗಕ್ಕೆ ಮಿನಿಮಮ್ ಅಂದ್ರೂ ಕೂಡ 15ರಿಂದ 20 ದಿನ ಟೈಮ್ ಬೇಕಾಗುತ್ತೆ ಈಗ. ಸರಿನಾ? ಮತ್ತೆ ಇವಾಗ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, 1 ತಿಂಗಳು ಹಣ ಬಿಡುಗಡೆ ಆಗಿ ಅದೆಲ್ಲ ಕೂಡ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆದ್ಮೇಲೆ ಮಾತ್ರ ನೆಕ್ಸ್ಟ್ ಕಂತಿನ ಹಣನ ಬಿಡುಗಡೆನ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ಹಣನ ಬಿಡುಗಡೆನ ಮಾಡ್ತಾ ಇಲ್ಲ. ಅದರಿಂದ ಸ್ವಲ್ಪ ನಿಮಗೆ ಡಿಲೇ ಆಗ್ತಿದೆ. ಇಲ್ಲಿ ಗ್ಯಾರಂಟಿ ಯೋಜನೆಗಳ ಹೆಡ್ ಆಗಿರುವಂತಹ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ, 3 ತಿಂಗಳಿಗೆ ಒಂದ್ಸಲಿ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣನ ರಿಲೀಸ್ ಮಾಡ್ತೀವಿ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಆದ್ರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಈ ಒಂದು ಪ್ರಶ್ನೆ ಕೇಳಿದ್ರೆ, ಆ ರೀತಿ ಏನು ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಿಮ್ಗೆ 3 ತಿಂಗಳಿಗೆ ಒಂದ್ಸಲಿ ಏನು ಕೂಡ ಆ ರೀತಿ ಹಾಕಕ್ ಹೋಗಲ್ಲ, ಪ್ರತಿ ತಿಂಗಳು ಕೂಡ ಹಣನ ಹಾಕ್ತಿವಿ, ಏನು ಕೂಡ ಸಮಸ್ಯೆ ಇಲ್ಲ ಅಂತ ಇವರು ಈ ರೀತಿ ಭರವಸೆನ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ರಿಯಾಲಿಟಿ ನೋಡೋದಾದ್ರೆ ನಮ್ಗೆ ಹಣ ಬರ್ತಾ ಇರೋದೇ 2 ತಿಂಗಳಿಗೆ ಒಂದ್ಸಲಿ, 3 ತಿಂಗಳಿಗೆ ಒಂದ್ಸಲಿ, ಆ ರೀತಿ ಹಣ ಬರ್ತದೆ. ನಿಮ್ಗೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೂಡ ಬರೋದು ಡೌಟ್ ಆಗುತ್ತೆ. ನಿಮ್ಗೆ 2 ತಿಂಗಳಿಗೆ ಒಂದ್ಸಲಿ, 3 ತಿಂಗಳಿಗೆ ಒಂದ್ಸಲಿ ಅದೇ ರೀತಿ ಬರ್ಬೋದು. ಯಾಕಂದ್ರೆ ಟ್ರೆಂಡ್ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಅದೇ ರೀತಿ ಇದೆ. ಸರಿನಾ? ಮತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಪ್ರತಿ ತಿಂಗಳು ಕೂಡ ಏನ್ ಬರ್ತಿದೆಯಲ್ಲ, ಅದು ನಿಮ್ಗೆ ಸೇವ್ ಮಾಡ್ಕೊಳ್ಳೋ ರೀತಿ ನಿಮ್ಗೆ ಒಂದು ಯೋಜನೆಗಳನ್ನ ಕೂಡ ಜಾರಿ ಮಾಡಬೇಕು, ಗೃಹಲಕ್ಷ್ಮಿ ಸಹಸಂಗ ಮಾಡಬೇಕು ಅಂತಾನು ಕೂಡ ಪ್ಲಾನ್ ಅಪ್ ಆಗ್ತಿದೆ. ಅದಿನ್ನೂ ಡಿಸ್ಕಷನ್ ಲೆವೆಲ್ ಇದೆ, ಆದಷ್ಟು ಬೇಗ ಲಾಂಚ್ ಮಾಡ್ಬೋದು, ವೆಯ್ಟ್ ಮಾಡಿ. ಮತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆದು 20ನೇ ಕಂತಿನ ಹಣ ಸ್ವಲ್ಪ ಜನಕ್ಕೆ ಬಂದಿಲ್ಲ, ಅವ್ರಿಗೆ 21ನೇ ಕಂತಿನ ಹಣದ ಜೊತೆ ಬರುತ್ತೆ. ಮತ್ತೆ ಇವಾಗ 21ನೇ ಕಂತಿನ ಹಣ ಏನಾದ್ರು ಬಿಡುಗಡೆ ಆಗಿದೆಯೋ ಆಗಿಲ್ಲ ಅಂತ ನೀವು ಕೇಳೋದಾದ್ರೆ, 21ನೇ ಕಂತಿನ ಹಣ ಇನ್ನೂ ರಾಜ್ಯ ಸರ್ಕಾರದವರು ಬಿಡುಗಡೆನ ಮಾಡಿಲ್ಲ. ಈ ತಿಂಗಳು ಕೊನೆ ವಾರದಲ್ಲಿ ಬಿಡುಗಡೆನ ಮಾಡಬಹುದು. ಬಿಡುಗಡೆ ಮಾಡಾದ್ಮೇಲೆ ನಮ್ಮ ಚಾನಲ್ ಅಪ್ಡೇಟ್ನ ಕೊಡ್ತೀವಿ, ವೆಯ್ಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನ್ಸುತ್ತೆ, ಯಾರು 2,000 ರೂಪಾಯಿನ ಪಡ್ಕೋತಾ ಇರ್ತಾರೆ ಅವ್ರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್